ಬೀದರ್ನ ಮೈಲೂರಿನ ಸಿಎಂಸಿ ಬಡಾವಣೆಯ ವೀರ ಹನುಮಾನ್ ಮಂದಿರದ ಕಳಸಾರೋಹಣ ಹಾಗೂ ವೀರ ಹನುಮಾನ್ ಮಂದಿರ ನವೀಕರಣ ನಂತರದ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ರಾಮ ನವಮಿ ನಂತರ ಹನುಮಾನ ಜಯಂತಿ ಮುಂಚಿತ ದಿನ ವೈಭವದಿಂದ ಶ್ರದ್ಧೆ ಭಕ್ತಿಯಿಂದ ಕಾರ್ಯಕ್ರಮಗಳು ಜರುಗಿದವು. ಈ ನಿಮಿತ್ತ ಮಹಿಳೆಯರಿಂದ ಮೌನೇಶ್ವರ ಮಂದಿರದಿಂದ ವೀರ ಹನುಮಾನ್ ಮಂದಿರದವರೆಗೂ ಕುಂಭ ಕಳಸ ಮೆರವಣಿಗೆ ರಥಯಾತ್ರೆ ಹಮ್ಮಿಕೊಳ್ಳಲಾಯಿತು. 5 ಪೂಜ್ಯರ ಅಮೃತ ಹಸ್ತದಿಂದ ಕಳಸಾರೋಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ತಪೋರತ್ನ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ತಂಬಲೂರು ಅವರಿಂದ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಾಯಿತು. ಪೂಜ್ಯರಿಂದ ಆಶೀರ್ವಚನ ಜರುಗಿತು. ಹಲ್ಬರ್ಗಾದ ರಾಚೋಟೇಶ್ವರ ವಿರಕ್ತ ಮಠದ ಹಾವ್ಗಿ ಲಿಂಗೇಶ್ವರ ಶಿವಾಚಾರ್ಯರು ಈ ಬಗ್ಗೆ ಮಾತನಾಡಿ, ವೀರ ಹನುಮಾನ ಹಾಗೂ ವಿಠ್ಠಲ ರುಕ್ಮಿಣಿ ಮಂದಿರದ ಒಂದು ಕಳಸಾರೋಹಣ ಕಾರ್ಯಕ್ರಮ ಬಹಳ ವೈಭವದಿಂದ ಮಾಡಲಾಗಿದೆ. ಹನುಮಾನ ಮಂದಿರ ಕಟ್ಟಬೇಕು ಎನ್ನುವಂಥದ್ದು ಇಲ್ಲಿಯ ಬಡಾವಣೆ ಜನರ ಕನಸಾಗಿದ್ದು, ಬಡಾವಣೆಯಲ್ಲಿ ಮಂದಿರ ಸ್ಥಾಪಿಸಿದ್ದು ಒಳ್ಳೆಯ ಸಂಗತಿಯಾಗಿದೆ. ನಮ್ಮ ಹಿಂದೂ ಧರ್ಮ, ಸಂಸ್ಕಾರ, ಸಂಸ್ಕೃತಿ ಬೆಳೆಸಬೇಕಾದರೆ ಮಂದಿರಗಳ ಸ್ಥಾಪನೆಯಾಗಬೇಕಾಗಿದೆ. ನಮ್ಮ ಭಾರತ ದೇಶ ಸಂಪತ್ತು ಮತ್ತೊಂದು ಇನ್ನೊಂದಕ್ಕೆ ಹೆಸರುವಾಸಿಯಾಗಿಲ್ಲ, ಬದಲಾಗಿ ಇಲ್ಲಿರುವ ಪರಂಪರೆ, ದೈವಶಕ್ತಿ, ಸಂಸ್ಕಾರ, ಸಂಸ್ಕೃತಿಗೆ ಹೆಸರುವಾಸಿಯಾಗಿದೆ. ಆರಾಧ್ಯ ದೈವರಾದ ಹನುಮಾನ ದೇವರು ಎಲ್ಲರ ಮನದಲ್ಲಿ ನೆಲೆಸಿದ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದರು. ಬಡಾವಣೆಯವರಾದ ವಂದನಾ ಬಿರಾದರ್ ಅವರು ಮಾತನಾಡಿ, ಇಲ್ಲೊಂದು ಮಂದಿರ ಆಗಬೇಕು ಎನ್ನುವುದು ಬಡಾವಣೆಯ ಜನರ, ನಮ್ಮೆಲ್ಲರ 30 ವರ್ಷದ ಕನಸಾಗಿತ್ತು, ಆಶಯವಾಗಿತ್ತು. ಎಲ್ಲರ ಸಹಕಾರ ಸಹಾಯ ಹಸ್ತದಿಂದ ಮಂದಿರ ಅಭಿವೃದ್ಧಿ ಮಾಡಲಾಗಿದೆ. ಕಳಸಾರೋಹಣ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸಂಸದರಾದ ಭಗವಂತ ಖೋಬಾ ಅವರು ಮಾತನಾಡಿದರು. ಶಾಸಕರಾದ ಡಾ ಶೈಲೇಂದ್ರ ಬೆಲ್ದಾಡೆ, ಸಂಸದರಾದ ಸಾಗರ್ ಖಂಡ್ರೆ ಸೇರಿದಂತೆ ಇನ್ನಿತರರು ಈ ಒಂದು ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವರ ಆಶೀರ್ವಾದ ಪಡೆದುಕೊಂಡರು. ವೇದಿಕೆಯ ಮೇಲೆ ಹೆಡ್ಗಾಪುರ ಸಂಸ್ಥಾನ ಮಠದ ಶ್ರೀ ಶಬ್ರ ಶಿವಾಚಾರ್ಯರು, ಡಾಕುಳ್ಗೆ ಶಬ್ರ 108 ಚನ್ನಬಸವೇಶ್ವರ ಪಟ್ಟದೇವರು ಸಾನ್ನಿಧ್ಯ ವಹಿಸಿದರು. ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ಧನರಾಜ ಹಂಗರ್ಗಿ, ಅಭಿಕಾಳೆ, ನಗರಸಭೆ ಸದಸ್ಯರಾದ ಶಿವಕುಮಾರ್ ಭಾವಿಕಟ್ಟಿ, ಶಶಿ ಹೋಸಳ್ಳಿ, ಅರುಣ್ ಹೊತ್ತಪೇಟ್, ವಿರೂಪಾಕ್ಷ ಗಾದ್ಗಿ, ಪ್ರಕಾಶ್ ಭಾವಿಕಟ್ಟಿ, ವೀರ ಹನುಮಾನ ಮಂದಿರ ಸಮಿತಿ ಅಧ್ಯಕ್ಷರಾದ ರಾಜ್ಕುಮಾರ್ ಪಾಟೀಲ್ ಹಾಗೂ ವೀರ ಹನುಮಾನ ಮಂದಿರ ಸಮಿತಿಯ ಪದಾಧಿಕಾರಿಗಳು, ದೀಪಕ್ ದಿಲ್ಲೆ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಮುಖಾಂತರ ದೀಪದಿಂದ ದೀಪ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಚ್ಚಲು. ರಾಮ ನವಮಿಯ ಮಾಡಿದ ನಂತರ ಇವತ್ತು ಹನುಮಾನ ಜಯಂತಿ ಈ ಹುಣ್ಣಿಮೆ ಬರ್ತಾ ಇದೆ. ಅದರ ಸಂದರ್ಭದಲ್ಲಿ ಈ ಸಿಎಂಸಿ ಕಾಲನಿಯಲ್ಲಿ ಎಲ್ಲ ನಮ್ಮ ಭಕ್ತಾದಿಗಳು ಕೂಡಿ ಒಂದು ವೈಭವವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ. ಕಲಶಾರೋಹಣಕ್ಕಾಗಿ ಇವತ್ತು ನಾವು ಮಹಾರಾಷ್ಟ್ರದಿಂದ ದಯಮಾಡಿಸಿದ್ದೀವಿ. ಇದೇ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಈ ಬೀದರ್ ನಾಡಿನಲ್ಲಿ 3 ದೇವಸ್ಥಾನಗಳ ಕಲಶಾರೋಹಣ ಇವತ್ತು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಭಾಳ ವೈಭವದಿಂದ ಈ ಕಾರ್ಯಕ್ರಮವನ್ನು ಮಾಡಿದಂಥ ಎಲ್ಲ ಭಕ್ತಾದಿಗಳಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಭಗವಂತ ಕೊಟ್ಟು ಕಾಪಾಡಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಎಲ್ಲರಿಗೆ ಮಂಗಲ ಕಾಮನೆಗಳನ್ನು ಮಾಡ್ತೇವೆ. ಶ್ರೀ ಗುರುಭ್ಯೋ ನಮಃ. ಇಂದು ಬೀದರ್ ಮಹಾನಗರದಲ್ಲಿ CMC ನಗರದಲ್ಲಿ ವೀರ ಹನುಮಾನ ಮತ್ತು ವಿಠ್ಠಲ ರುಕ್ಮಿಣಿಯ ಮಂದಿರದ ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಎಲ್ಲ ಪರಮ ಪೂಜ್ಯರು ದಯಮಾಡಿಸಿ ನಿಜವಾಗಲೂ ಕೂಡ ಈ CMC ನಗರದಲ್ಲಿ ಹನುಮಾನ ಮಂದಿರ ಮಾಡಿರ್ತಕ್ಕಂಥದ್ದು ಒಂದು ಒಳ್ಳೆಯದಾಗಿದೆ. ಯಾಕಂದರೆ ಭಾಳ ದಿವಸ ಹಿಡ್ಕೊಂಡು ಕನಸಿತ್ತು ಎಲ್ಲ ಭಕ್ತರದು ಹನುಮಾನ ಮಂದಿರ ಕಟ್ಟಬೇಕು ಮತ್ತು ವಿಠ್ಠಲ ರುಕ್ಮಿಣಿ ಮಂದಿರ ಕಟ್ಟಬೇಕು ಅಂಥೇಳಿ. ಇವತ್ತು ನಮ್ಮ ರಾಜ್ಕುಮಾರ್ ಪಾಟೀಲ್ ಅವರು ಎಲ್ಲ ಭಕ್ತರ ಕನಸನ್ನು ನನಸು ಮಾಡಿರ್ತಕ್ಕಂಥದ್ದು, ಅವರಿಗೆ ಶ್ರೇಯಸ್ಸು ಸಲ್ಲಬೇಕು. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಹೆಡ್ಗಾಪುರ ಪೂಜ್ಯರಿದ್ದಾರೆ, ನಮ್ಮ ಸಿದ್ಧಗಂಗಾ ಮಠದ ಹಳೆ ವಿದ್ಯಾರ್ಥಿ ಸಂಘದ ನಮ್ಮ ಶಿವಕುಮಾರ್ ಪಾಟೀಲ್ ಅವರು ಇದ್ದಾರೆ, ಮತ್ತು ಧೋಂಡಿಬಾ ಅವರು ಇದ್ದಾರೆ. ಎಲ್ಲ ಭಕ್ತರು ಕೂಡಿಕೊಂಡು ಸುಂದರವಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿವಿ. ಎಲ್ಲ ಈ ಸಮಾಜಕ್ಕೆ ತಿಳಿಸೋದೇನೆಂದರೆ ನಮ್ಮ ಹಿಂದುತ್ವವನ್ನು ನಾವೆಲ್ಲ ಬೆಳೆಸಬೇಕಾಗಿದೆ. ಹಿಂದೂ ಧರ್ಮ ಮತ್ತು ನಮ್ಮ ಎಲ್ಲ ಸಂಸ್ಕಾರಗಳನ್ನು ಬೆಳೆದಾಗ ಮಾತ್ರ ನಮ್ಮ ಭಾರತ ದೇಶ ಸದೃಢವಾಗಲಿಕ್ಕೆ ಸಾಧ್ಯ ಇದೆ. ನಮ್ಮ ಭಾರತ ದೇಶ ಇವತ್ತು ವಿಶ್ವಗುರು ಆಗಲಿಕ್ಕೆ ಹೊರಟಿರತಕ್ಕಂಥದ್ದು ಎದರ ಸಲುವಾಗಿ ಅಂತಂದರೆ ಸಂಪತ್ತು ಮತ್ತೊಂದಲ್ಲ, ನಮ್ಮ ಈ ಭಾರತ ದೇಶದಲ್ಲಿ ಸಂಸ್ಕಾರ ಭಾಳ ಶ್ರೇಷ್ಠದು. ಈ ಸಂಸ್ಕಾರವನ್ನು ಬೇರೆ ಕಡೆಯಲ್ಲಿ ಸಿಗೋದಿಲ್ಲ. ಅಂಥ ಸಂಸ್ಕಾರವನ್ನು ನಮ್ಮ ಭಾರತ ದೇಶದಲ್ಲಿದೆ. ಮತ್ತು ವೀರ ಹನುಮಾನ್ ಅಂತಂದರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಒಬ್ಬ ಮಹಾನ್ ಭಕ್ತರಾಗಿರ್ತಕ್ಕಂಥ ಶ್ರೇಷ್ಠ ಶಕ್ತಿ. ಅಂಥ ಭಕ್ತಿಯ ಶಕ್ತಿಯನ್ನು ಹೊಂದಿರತಕ್ಕಂಥ ಹನುಮಾನನ ಮಂದಿರ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಮನೆಯಲ್ಲಿ ಮತ್ತು ಮನದಲ್ಲಿ ತುಂಬಿರ್ತಕ್ಕಂಥ ಹನುಮಾನನ ಮಂದಿರದ ಇವತ್ತು ಕಳಸಾರೋಹಣ ಮಾಡಿದ್ದು ಭಾಳ ವಿಶೇಷವಾಗಿದೆ. ನಾಳೆ ಹನುಮಾನ ಜಯಂತಿ. ನಾವೆಲ್ಲರೂ ಹಿಂದೂ ಪರಂಪರೆಯಲ್ಲಿ ಹನುಮಾನ್ ಅಂತಂದರೆ ನಮ್ಮೆಲ್ಲ ಆರಾಧ್ಯ ದೈವ.
ಅವನಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಹನುಮಾನ ಆರಾಧ್ಯವಾಗಿರ್ತಕ್ಕಂಥ ರಾಮನೂ ಕೂಡ ಆರಾಧ್ಯ ದೇವನಾಗಿರ್ತಕ್ಕಂಥವ್ರು. ಅದಕ್ಕೆ ನಾವೆಲ್ಲರೂ ಕೂಡ ನಾಳಿನ ದಿವಸ ಹನುಮಾನ ಜಯಂತಿ ಮಾಡಿ ನಮ್ಮೆಲ್ಲರ ಜೀವನ ಸಾರ್ಥಕತೆ ಮಾಡ್ಕೊಳ್ಳೋಣ ಅನ್ನೋದು ಮಾತು ಹೇಳಿ ಎರಡು ಮಾತಿಗೆ ವಿರಾಮ ಕೊಡ್ತೀನಿ. ನಾವು ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ ಅನ್ನೋದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಮನುಷ್ಯ ಈ ಭೂಮಿಗೆ ಬರಬೇಕಾದರೆ ಮನುಷ್ಯ ತನ್ನ ಬದುಕನ್ನು ಸಾರ್ಥಕತೆ ಪಡಿಸಿಕೊಳ್ಳಬೇಕಾದರೆ, ಮನುಷ್ಯ ಜನ್ಮವನ್ನು ನಾವು ಪ್ರಾಪ್ತ ಮಾಡಿಕೊಳ್ಳಬೇಕಾದರೆ ಅದು ಬಹಳ ಕಠಿಣವಾಗಿರ್ತಕ್ಕಂಥದ್ದು. ಮನುಷ್ಯನಾಗಿ ಹುಟ್ಟೋದು ಬಹಳ ದುರ್ಲಭ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮನುಷ್ಯ ಈ ಭೂಮಿಗೆ ಜನ್ಮ ತಾಳಿದ ಬಳಿಕ ಮನುಷ್ಯ ಈ ಬದುಕನ್ನು ಸುಂದರವಾಗಿ ಸುಮಧುರವಾಗಿ ಸಾರ್ಥಕತೆಯನ್ನು ಮಾಡಿಕೊಳ್ಳಬೇಕಾದರೆ ಮನುಷ್ಯ ಸ್ವಾರ್ಥವನ್ನು ಬಿಟ್ಟು ತ್ಯಾಗದ ಮನೋಭಾವದಿಂದ ನಿಸ್ವಾರ್ಥದಿಂದ ಬದುಕಬೇಕು ಅನ್ನುವಂಥ ಮಾತನ್ನ ಹಿರಿಯರು ಹೇಳ್ತಾರೆ. ಈ ಸುಂದರವಾಗಿರ್ತಕ್ಕಂಥ ಬದುಕನ್ನ ಮನುಷ್ಯ ಹಾಳು ಮಾಡಿಕೊಳ್ತಾ ಇದ್ದಾನೆ. ಈ ಬದುಕನ್ನ ಸುಮ್ಮನೆ ಕಳೆದುಕೊಳ್ತಾ ಇದ್ದಾನೆ. ತನ್ನ ನಿಲುವನ್ನ ತಾನರಿಯದೆ ಈ ಬದುಕನ್ನ ಕಳೆದುಕೊಳ್ತಾ ಇದ್ದಾನೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ರಮಣ ಮಹರ್ಷಿಗಳಂತ ಆಗಿ ಹೋದ್ರು. ಬಹಳ ಅದ್ಭುತವಾಗಿರ್ತಕ್ಕಂಥ ಜ್ಞಾನಿಗಳು, ತಪಸ್ವಿಗಳು ರಮಣ ಮಹರ್ಷಿಗಳು. ಎಷ್ಟು ಜ್ಞಾನಿಗಳಾಗಿದ್ರು, ಎಷ್ಟು ತಪಸ್ವಿಗಳಾಗಿದ್ರು ಅಂತ ಕೇಳಿದ್ರೆ, ರಮಣ ಮಹರ್ಷಿಗಳ ಹತ್ರ ಪ್ರಾಲ್ ಬ್ರಂಟನ್ ಅಂತಕ್ಕಂಥ ವಿದೇಶಿಯ ತತ್ವಜ್ಞಾನಿಗಳು ಬರ್ತಾರೆ. ಬಂದಾಗ ರಮಣ ಮಹರ್ಷಿಗಳಿಗೆ ಕೇಳ್ತಾರೆ, ಈ ನಿಮ್ಮ ಭಾರತದಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ಇದೆಯಲ್ಲ, ಅಲ್ಲಿ ಮಹಾತ್ಮರು ತಪಸ್ಸು ಮಾಡ್ತಾರಲ್ಲ, ಅಲ್ಲಿ ಏನಿದೆ ಅಂತ ಕೇಳ್ತಾರೆ. ಕೇಳಿದಾಗ ಆ ರಮಣ ಮಹರ್ಷಿಗಳು ಎಂಥ ತಪಸ್ವಿಗಳಿದ್ರು ಅಂತ ಕೇಳಿದ್ರೆ, ಅವರ ಆಶ್ರಮದಲ್ಲಿರುವಂತಹ ಮುಂಗುಷಿ ಮತ್ತು ನಾಯಿಯನ್ನ ಕರೆದು ಹೇಳ್ತಾರೆ. ಈ ತತ್ವಜ್ಞಾನಿಗಳಿಗೆ ನಾಳೆ ಹನುಮಾನ ಜಯಂತ್ಯೋತ್ಸವದ ಕಾರ್ಯಕ್ರಮ ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ನೆರವೇರಿದ ಸಂದರ್ಭದಲ್ಲಿಯೇ ರಾಜ್ಕುಮಾರ್ ಪಾಟೀಲ್ ಅವರು ಮುತುವರ್ಜಿಯನ್ನು ವಹಿಸಿ ಈ ಒಂದು ಹನುಮಾನ್ ಮಂದಿರದ ಕಳಸಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದರೆ ಅವರಿಗೆ ಮತ್ತು ಅವರಿಗೆ ಸಹಕರಿಸಿದಂತೆ ಎಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲ ಮಿತ್ರರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ಭಾರತ ಒಂದಾನೊಂದು ಕಾಲದಲ್ಲಿ ವಿಶ್ವಗುರುವಾಗಿತ್ತು. ವಿಶ್ವಗುರು ಯಾವುದರಲ್ಲಾಗಿತ್ತು ಅಂದರೆ, ಇಡೀ ವಿಶ್ವಕ್ಕೆ ಧರ್ಮವನ್ನು ಕಲಿಸಿಕೊಟ್ಟಿತ್ತು, ಜೀವನ ಪದ್ಧತಿಯನ್ನು ಕಲಿಸಿಕೊಟ್ಟಿತ್ತು, ಸಮಾಜ ಸಹೋದರತ್ವ ಭಾವನೆಯಿಂದ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಬದುಕಬೇಕು ಅನ್ನುವಂಥದ್ದನ್ನು ಕಲಿಸಿಕೊಟ್ಟಿತ್ತು. ಜನರಿಗೆ ಆಹಾರ ಮತ್ತು ಆರೋಗ್ಯದ ಪದ್ಧತಿಯನ್ನು ಕೂಡ ನಮ್ಮ ಭಾರತ ಕಲಿಸಿಕೊಟ್ಟಿತ್ತು. ಹೀಗಾಗಿ ಭಾರತ ಒಂದಾನೊಂದು ಕಾಲದಲ್ಲಿ ವಿಶ್ವಗುರುವಾಗಿದೆ. ಕಾಲಾಂತರದಲ್ಲಿ ಅನೇಕ ಬದಲಾವಣೆಗಳು, ಆಧುನಿಕ ಬದುಕಿನಲ್ಲಿ ಅನೇಕ ಪರಿವರ್ತನೆಗಳು ನಾವೆಲ್ಲ ನೋಡಿದ್ದೀವಿ. ಆದರೆ ಇಂದಿಗೂ ಕೂಡ ಯಾವ ವ್ಯಕ್ತಿ ಮತ್ತು ಯಾವ ದೇಶ ಧರ್ಮದ ಮೇಲೆ ನಂಬಿಕೆ ನೆಟ್ಟಿ ಬದುಕುತ್ತದೋ ಆ ದೇಶ ಮತ್ತು ಆ ಸಮಾಜ ಶಾಂತತೆಯಿಂದ ಸಮೃದ್ಧತೆಯಿಂದ ಕೂಡಿರ್ತದೆ. ಅದಕ್ಕೆ ಇವತ್ತ ಕಳೆದ 11 ವರ್ಷದಿಂದ ನರೇಂದ್ರ ಮೋದಿಯವರ ಒಂದು ನೇತೃತ್ವದ ಭಾರತದ ಯಾವ ರೀತಿ ಸನಾತನ ಧರ್ಮವನ್ನು ಉಳಿಸಬೇಕು, ಬೆಳೆಸಬೇಕು, ಹಿಂದೂ ಜೀವನ ಪದ್ಧತಿಯನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಇಡೀ ವಿಶ್ವಕ್ಕೆ ಇವತ್ತು ಸಾರಿ ಸಾರಿ ಭಾರತ ಗರ್ವದಿಂದ ಹೆಮ್ಮೆಯಿಂದ ಹೇಳ್ತಾ ಇದೆ.
ಅದಕ್ಕೆ ಏನಾದರೂ ಕಾರಣ ಇದ್ರೆ ಇವತ್ತು ಭಾರತ ದೇಶದಲ್ಲಿರುವಂತಹ ಸುಮಾರು 100 ಕೋಟಿಗೂ ಹೆಚ್ಚು ಹಿಂದೂಗಳು ಹಿಂದಿನಕ್ಕಿಂತಲೂ ಜಾಸ್ತಿ ಜಾಗೃತರಾಗಿದ್ದಾರೆ. ಧರ್ಮ ಉಳಿದಿದ್ರೆ ಮಾತ್ರ ಜೀವನ ಉಳಿಲಿಕ್ಕೆ ಸಾಧ್ಯ, ಸಮಾಜ ಉಳಿಲಿಕ್ಕೆ ಸಾಧ್ಯ, ದೇಶ ಉಳಿಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆಯನ್ನ ಒಬ್ಬ ಕಡು ಬಡವನಿಂದ ಹಿಡ್ಕೊಂಡು ಶ್ರೀಮಂತನವರೆಗೆ ಆ ಮಾತಿನ ಖಾತ್ರಿಯನ್ನಾಗಿದೆ. ಉದಾಹರಣೆ ಇವತ್ತ 144 ವರ್ಷಕ್ಕೆ ಬರುವಂತ ಒಂದು ಮಹಾಕುಂಭ ಅನ್ನುವಂತ ಒಂದು ಮಹಾಪರ್ವ ಸುಮಾರು 65 ಕೋಟಿಗೂ ಹೆಚ್ಚು ಭಾರತದ ಹಿಂದೂಗಳು ತಮ್ಮ ಆಸ್ಥಾನ, ತಮ್ಮ ಶ್ರದ್ಧೆಯನ್ನ ಆ ಒಂದು ಪ್ರಯಾಗ್ರಾಜ್ಗೆ ಹೋಗಿ ಪುಣ್ಯ ಸ್ನಾನವನ್ನು ಮಾಡಿದಂತ ಒಂದು ದೊಡ್ಡ ಉದಾಹರಣೆ. ಇದು ವಿಶ್ವದಲ್ಲಿ 45 ದಿವಸದಲ್ಲಿ ಇಂತಹ ಒಂದು 65 ಕೋಟಿ ಜನ ಒಂದು ಕಡೆ ಸೇರಿ ಒಂದೇ ಭಾವನೆಯಿಂದ ಒಂದೇ ಶ್ರದ್ಧೆಯಿಂದ ನಡೆಸಿಕೊಟ್ಟಿದಂತ ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಉದಾಹರಣೆಗಳು. ಇದಕ್ಕೆಲ್ಲ ದೇಶದ ನಾಗರಿಕರಿಗೆ ಇದನ್ನ ಹೆಮ್ಮೆನ ಸಲ್ತದೆ. ಇವತ್ತು ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿಯೂ ಕೂಡ ಮೊನ್ನೆ 6ನೇ ತಾರೀಕಿಗೆ ರಾಮನವಮಿ ಆಯಿತು, ನಾಳೆ ಹನುಮಾನ ಜಯಂತ್ಯೋತ್ಸವ ಆಗ್ತದೆ. ನಾಳೆ ಬೀದರ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದವರು ಹನುಮಾನ್ ಜಯಂತ್ಯೋತ್ಸವ ಶೋಭಾಯಾತ್ರೆಯನ್ನ ಶಾಗಂತದಿಂದ 4 ಗಂಟೆಗೆ ದೊಡ್ಡ ಪ್ರಮಾಣದಲ್ಲಿ ಏರ್ಪಡಿಸಿದ್ದಾರೆ. ಆ ಕಾರ್ಯಕ್ರಮವು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗುವುದರಲ್ಲಿ ಎರಡು ಮಾತಿಲ್ಲ. ಪ್ರತಿಯೊಬ್ಬ ಪೂಜ್ಯರಾಗಲಿ ಮಹನೀಯರಾಗಲಿ ಧರ್ಮ ಯಾವ ದೇಶದಲ್ಲಿ ಉಳಿತಂದ್ರೆ ಆ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಉಳಿಯುವಂತ ಧರ್ಮದವನ್ನ ಎತ್ತರಕ್ಕೆ ಬೆಳೆದಾಗ ಮಾತ್ರ ಧರ್ಮ ಉಳಿಲಿಕ್ಕೆ ಸಾಧ್ಯ ಇದೆ. ಮತ್ತು ಯಾವ ದೇಶದಲ್ಲಿ ಧರ್ಮ ಸದೃಢವಾಗ್ತದೆ, ಸಮೃದ್ಧವಾಗ್ತದೆ, ಆ ದೇಶ ಮಾತ್ರ ದೇಶವಾಗಿ ಉಳಿತದೆ, ಇಲ್ಲಂದ್ರೆ ದೇಶ ಛಿದ್ರವಾಗಿದೆ ಅಂತ ಇತಿಹಾಸದ ಪುಟಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ಇಡೀ ಹಿಂದೂ ಸಮಾಜ ಒಂದು ಏಳಿಗೆ ಕಡೆ ನಡೀತಾ ಇದೆ. ಅಂತ ನಾನು ಇವತ್ತೇನಂದ್ರೆ ವೀರ ಹನುಮಾನ ಟೆಂಪಲ್ ಹತ್ರ ಏನಂತಂದ್ರೆ ನಾವು ಕಳಸಾರೋಹಣ ನಿಮಿತ್ತ ಕಾರ್ಯಕ್ರಮ ಇಟ್ಕೊಂಡಿದ್ದು. ನಾವೇನಂತ ನಮ್ಮ 30 ವರ್ಷದಿಂದ ಆಸೆ ಇತ್ತು. ನಾವೇನೋ ಸಣ್ಣವ್ರು ಇದ್ದಿನಾಗಿದ್ದು ಇಲ್ಲೇನೋ ಏನಿತ್ತು ಓಣಿ ಇಲ್ಲ ಸರಿಯಾಗಿದ್ದಿದ್ದಿಲ್ಲ, ಮಂದಿರನೇ ಚಲೋ ಇದ್ದಿದ್ದಿಲ್ಲ. ನಮಗೇನಿತ್ತು ಅಂದ್ರೆ ನಾವು ಹೆಂಗೋ ಮಾಡಿದ್ದು ಗುಡಿಗೆ ಎಬ್ಬಿಸ್ಬೇಕು, ಏನೋ ಒಂದು ರೀತಿ ತರಬೇಕಪ್ಪ ಭಾವನೆ ಇತ್ತು. ಅದೇ ರೀತಿ ಎಲ್ಲ ಓಣಿ ಜನರು ಏನು ಮಾಡ್ಯಾರ, ನಮಗೆಲ್ಲ ಸಪೋರ್ಟ್ ಮಾಡ್ಯಾರ. ನಾವು ಇವತ್ತು ಅವ್ರ ಸಪೋರ್ಟ್ಲಿಂದ ನಾವು ಈ ಒಂದು ಗುಡಿ ಇವತ್ತು ತಯಾರು ಮಾಡಿದ್ದೆವು. ಎಲ್ಲ ಜನರಿಗೆ ಈಗ ಬಡಾವಣೆ ಬೈಯಂತ ಎಲ್ಲ ಜನರಿಗೆ ಧನ್ಯವಾದಗಳು ಸಲ್ಲಿಸ್ಕೊತೀವಿ. ನಾವು ನಿನ್ನೆ ಏನು ಮಾಡಿದೆವು ಅಂದ್ರೆ ರಂಗೋಲಿ ಸ್ಪರ್ಧೆ ಇಟ್ಕೊಂಡೆವು. ಆನಂತರ ಸಾಯಂಕಾಲ ಏನಂತಂದ್ರೆ ಲೆಮನ್ ಸ್ಪೂನ್ ಇಟ್ಕೊಂಡೆವು. ಇವತ್ತು ಬೆಳಿಗ್ಗೆ ಎಲ್ಲ ಅಂತಂದ್ರೆ ಕಳಸಾರೋಹಣ ಇಟ್ಕೊಂಡೆವು. ಮತ್ತು ಮಹಿಳೆಯರಿಗೆಲ್ಲ ಅಂತಂದ್ರೆ ನಾವು ಇಲ್ಲಿಂದ ಮೌನೇಶ್ವರ ಗುಡಿ ತನಕ ಹೋಗೋದು, ಅಲ್ಲಿಂದ ಕಳಸಾರೋಹಣ ತೊಗೊಂಬರೋದು, ಮತ್ತು ಇದು ಏನಂತಾರೆ ರಥಯಾತ್ರೆ ಇಟ್ಕೊಂಡಿದ್ದೆವು. ಮತ್ತು ಅಪ್ಪರಿಗೆ ಕರೆಸಿ ನಾವು ಏನಂದ್ರೆ 5 ಗುರುಗಳಿಗೆಲ್ಲ ಕರೆಸ್ಕೊಂಡಿದ್ದೆವು. 5 ಗುರುಗಳಿಂದ ನಾವು ಕಾರ್ಯಕ್ರಮ ಇಟ್ಕೊಂಡು ಅವರಿಂದ ಪೂಜೆಗಳನ್ನು ಮಾಡಿಸಿ ನಮ್ಮದು ಆಸೆ ಎಲ್ಲ ಇವತ್ತು ಈಡೇರಿಸ್ಕೊಂಡಿದ್ದೇವೆ ಅಂತಂದು ಧನ್ಯವಾದ ಹೇಳ್ತೀನಿ. ನನ್ನ ಹೆಸರು ವಂದನಾ ಬಿರಾದರ್. ನಮಸ್ಕಾರ, ನನ್ನ ಹೆಸರು ದೀಪಕ್ ಅಂತೇಳಿ. ಸೊ ಇವತ್ತು CMC ಬಡಾವಣೆಯಲ್ಲಿ ಏನಂತಾರೆ ಅಂದ್ರೆ ಹನುಮಾನ್ ಕಳಸಾರೋಹಣ ಮಾಡಿ ಹನುಮಾನ್ ಟೆಂಪಲ್ದು. ಸೊ ಏನಂತಾರೆ ಸತತವಾಗಿ 15-20 ವರ್ಷದಿಂದ ಇದಕ್ಕೆ ಏನೋ 15-20-30 ವರ್ಷದಿಂದ ಏನಂತಾರೆ ಅಂದ್ರೆ ಏನೂ ಆಗಿರಲಿಲ್ಲ. ಸೊ ಇವಾಗ ಏನಂತಾರೆ ಅಂತಂದ್ರೆ ಕಷ್ಟಪಟ್ಬಿಟ್ಟು ರಾಜ್ಕುಮಾರ್ ಪಾಟೀಲ್ ಅವ್ರು ಏನಂತಾರೆ ಅಂದ್ರೆ ಅವಾಗಿಂದ ಸ್ವಲ್ಪ ಮಾಡಿ ಸೊ ಇವಾಗ ಅದಕ್ಕೆ ಫೈನಲ್ ಎಂಡಿಂಗ್ ಮಾಡಿಬಿಟ್ಟು ಇವಾಗ ಏನಂತಾರೆ ಅಂತಂದ್ರೆ ಇದನ್ನು ಇವತ್ತು ಮಾಡೀವಿ. ಸೊ ಇದ್ರಾಗ ಏನಂತಾರೆ ಅಂತಾರೆ ಅದಕ್ಕೆ ಕೇಂದ್ರ ಮಾಜಿ ಕಳಸಾರೋಹಣ ಮಾಡಿಸಿವಿ. ಅದಕ್ಕೆ ಏನಂತಾರೆ ಅಂದ್ರೆ ಗುರುಗಳು ಎಲ್ಲರೂ ಬಂದಿದ್ದರು, ಹಲವಾರು ಗುರುಗಳು ಬಂದಿದ್ರು, ಎಲ್ಲರೂ ಬಂದಿದ್ದರು. ಅದ್ರ ಜೊತೆಲಿ ಮತ್ತು ನಮ್ಮದು ಮಾಜಿ MP ಸಾಹೇಬರು ಬಂದಿದ್ದರು. ಸೊ ಅದೇ ರೀತಿ ಏನಂತಾರೆ ಅಂದ್ರೆ ಸತತವಾಗಿ ನಾವು 5 ದಿವಸದಿಂದ ದಾಸೋಹ ಇಕ್ಕಿದ್ವಿ, ಅನ್ನದಾಸೋಹ ಇಕ್ಕಿದ್ದೇವೆ ಇಲ್ಲಿ. ಸೊ ಅದೇ ರೀತಿ ಏನಂತಾರೆ ಎಲ್ಲ ಹೆಣ್ಮಕ್ಳಿಗೆಲ್ಲ ಏನಂತಾರೆ ಅಂದ್ರೆ ರಂಗೋಲಿ ಪ್ರೋಗ್ರಾಮು ಆ ಥರದ್ದೆಲ್ಲ ಇಕ್ಕಿದ್ವಿ. ಸೊ ಅದರಿಂದ ಏನಂತಾರೆ ಅಂದ್ರೆ ಇವತ್ತು ಭಾಳ ಖುಷಿ ಆಗ್ಲತ್ತ, ನಮ್ಗೆ ಸಂತೋಷ ವಿಷಯ ಅದ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಸೊ ಇದೇ ರೀತಿಯಿಂದ ಏನಂತಾರೆ ಅಂತಂದ್ರೆ ರಾಜ್ಕುಮಾರ್ ಅವರಿಗೆ ಏನಂತಾರೆ ಫ್ಯೂಚರ್ನಾಗ ಒಳ್ಳೇದಾಗಲಿ ಎಲ್ಲ ಇದು ಮಾಡಿದ ಸಲುವಾಗಿ ಅಂತೇಳಿ ವಾಯಿಸಿದ್ವಿ. ಥ್ಯಾಂಕ್ ಯು, ಧನ್ಯವಾದ.